ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ಎಲ್ಲ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ರಿ. ಗೃಹಲಕ್ಷ್ಮಿ ಹಣ 31 ಮತ್ತು 32 ಬರಬೇಕು ಅಂದರೆ ಏನೆಲ್ಲ ಪ್ರೋಗ್ರೆಸ್ಗಳನ್ನ ಹೇಳಿದರು, ಏನೆಲ್ಲ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಹೇಳಿದರು. ಸೊ ಅದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ತಲೆ ಕೆಟ್ಟಿರುತ್ತೆ. ಆ್ಯಂಡ್ ಇನ್ನೂ ಸಾಕಷ್ಟು ಜನ ನಮಗೆ 31, 32ನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತಲೂ ಕೂಡ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿದ್ರು. ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಗೃಹಲಕ್ಷ್ಮಿ ಹಣ ಏನು 31, 32ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸು. ಏನಪ್ಪ ಒಂದು ಗುಡ್ ನ್ಯೂಸು, ಏನು ಹೇಳ್ತಾ ಇದ್ದಾರೆ ಸರ್ಕಾರದವರು? ಹಾಗಾದರೆ ಇಷ್ಟು ದಿನ ಒಂದು ಹೇಳಿದ್ರು, ಈಗೇನು ಒಂದು ಹೇಳ್ತಾ ಇದ್ದಾರೆ? ಸೊ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಇವತ್ತಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಪ್ರತಿಯೊಂದು ಮಹಿಳೆಯು ಕೂಡ 62,000 ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ 62,000 ರೂಪಾಯಿ ಹಣವನ್ನು ಪಡ್ಕೊಂಡವರು ಕೂಡ ನೆಕ್ಸ್ಟ್ 2,000 ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇದ್ರಿ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಕೆಲವು ದಿನಗಳ ಹಿಂದೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ರು. ಅದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ಮತ್ತೆ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತೇಳಿ. ಸೊ ಕಾರಣ ಇಷ್ಟೇ, ಗೃಹಲಕ್ಷ್ಮಿ ಹಣ ತುಂಬ ದುರುಪಯೋಗ ಆಗ್ತಾ ಇದೆ. ಸೊ ನಮಗೂ ಕೂಡ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳ್ತಿದೆ. ಸೊ ನಾವು ತುಂಬ ದೊಡ್ಡ ಮೊತ್ತದಲ್ಲಿ ಹಣವನ್ನು ಕೊಡ್ತಾ ಇದ್ವಿ ಗೃಹಲಕ್ಷ್ಮಿಯರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದ. ಬಟ್ ಅದು ಉಪಯೋಗ ಆಗೋದಕ್ಕಿಂತ ಜಾಸ್ತಿ ದುರುಪಯೋಗ ಆಗ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಸರ್ಕಾರದವರು ಮತ್ತೆ ಒಂದು ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದರು. ಸೊ ಅದಕ್ಕೂ ಕೂಡ ಸಾಕಷ್ಟು ಅಂದರೆ ಏನೇನು ಗೃಹಲಕ್ಷ್ಮಿಯರಿದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, GST ಪೇಯರ್ಸ್ ಆಗಿರ್ಬೋದು, ಅಥವಾ ಎಲ್ಲ ರೀತಿಯ ಏನು ಗೃಹಲಕ್ಷ್ಮಿಯರಿದ್ರು ಎಲ್ಲರೂ ಕೂಡ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು. ಸೊ ಮುಂಚೆ ಹೇಳಿದರು ಟ್ಯಾಕ್ಸ್ ಪೇಯರ್ಸ್ಗೆ ಹಣ ಬರಲ್ಲ ಮತ್ತು GST ಪೇಯರ್ಸ್ಗೂ ಕೂಡ ಹಣ ಬರಲ್ಲ ಅಂತ ಹೇಳಿದರು. ಸೊ ಅದಾದಮೇಲೆ ಮತ್ತೆ ಎಲ್ಲರೂ ಕೂಡ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ರು. ಆ್ಯಂಡ್ ಹಾಕಬೇಕು ಅಂದ ಟೈಮಲ್ಲಿ ಏನು ಮಾಡಿದ್ರು, ಯಾವಾಗ ಹೇಳ್ತಾರೆ ಅಂದರೆ ಯಾವಾಗ ಹೇಳ್ತಾರೆ ಅದು ಅರ್ಜಿನ ಓಪನ್ ಮಾಡ್ತಾರೆ, ಯಾವಾಗ ಹೋಗ್ಬಿಟ್ಟು ನಾವು ಹಾಕಬೇಕು ಅನ್ನೋ ಒಂದು ಟೈಮಲ್ಲಿ ಸೊ ಸರ್ಕಾರದವರು ಮತ್ತೆ ಹೊಸದಾಗಿ ಒಂದು ಅಪ್ಡೇಟ್ನ ಕೊಡ್ತಾರೆ. ಏನಪ್ಪ ಅಂತಂದರೆ ಬಯೋಮೆಟ್ರಿಕ್. ಸೊ ಬಯೋಮೆಟ್ರಿಕ್ ಬಗ್ಗೆ ಈಗಾಗಲೇ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸೊ ಬಯೋಮೆಟ್ರಿಕ್ ಇದ್ದರೆ ಮಾತ್ರ ಅಂದರೆ ನೀವು ಆ ಒಂದು ಬಯೋಮೆಟ್ರಿಕ್ನ ಕೊಟ್ಟರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಕಡೆಯಿಂದ ಹಣ ಬರೋದು ಅಂತೇಳಿ ಸಾಕಷ್ಟು ದಿನಗಳಿಂದ ಹೊಸದಾಗಿ ಅಪ್ಡೇಟ್ನ ಕೊಡ್ತಾಯಿದ್ರು. ಆ್ಯಂಡ್ ಈ ಒಂದು ಅಪ್ಡೇಟ್ ಕೂಡ ಓಕೆ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾನೆ ಇದ್ರೆ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಇದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ, ಅಂದರೆ ಇದು ಇನ್ನೂ ಕೂಡ ಕನ್ಕ್ಲೂಷನ್ಗೆ ಬಂದಿಲ್ಲ, ಇನ್ನೂ ಕೂಡ ಅದು ಡಿಸ್ಕಸ್ ನಡೀತಾನೆ ಇದೆ. ಬಯೋಮೆಟ್ರಿಕ್ನ ಕೊಡಲೇಬೇಕು ಅಂತ ಕೂಡ ಸರ್ಕಾರದವರು, ಅಂದರೆ ಎಲ್ಲ ಒಂದು ಗೃಹಲಕ್ಷ್ಮಿಯರು ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗೋದು ಅಂತ ಕೂಡ ಹೇಳಿದರೆ. ಆ್ಯಂಡ್ ಅದು ಮುಂದಿನ ತಿಂಗಳಲ್ಲೂ ಕೂಡ ಜಾರಿಗೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಅಂದರೆ ಬಯೋಮೆಟ್ರಿಕ್ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಆ ಒಂದು ವೀಡಿಯೋ ಮುಖಾಂತರ ನೀವು ಚೆಕ್ ಮಾಡ್ಬೋದು. ನಾನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಅದ್ರ ಬಗ್ಗೆ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ಕೂಡ ಚೆಕ್ ಮಾಡ್ಕೋಬೋದು. ಸೊ ಅದಾದ ಮೇಲೆ ಸರ್ಕಾರದ ಅಂದರೆ ಇನ್ನೊಂದು ವಿಚಾರ ಅಂದರೆ ಇದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಸೊ ಇದು ಇನ್ನೂ ಎಂಡಪ್ ಆಗಿಲ್ಲ. ಸೊ ಎಂಡಪ್ ಆಗಿರೋದು ಬಂದುಬಿಟ್ಟು ನೀವೇನು ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ರಲ್ಲ ಅದು ನಿಲ್ಲಿಸಿದರೆ, ಅದನ್ನು ಹೊಸದಾಗಿ ಮತ್ತೆ ಅರ್ಜಿಯನ್ನು ಹಾಕೋಕ್ಕೆ ಹೋಗಬೇಡಿ ಅಂತ ಹೇಳಿದರೆ. ಬಟ್ ಬಯೋಮೆಟ್ರಿಕ್ ಇನ್ನೂ ಕೂಡ ಜಾರಿಗೆ ಇರುವಂಥದ್ದು. ಬಯೋಮೆಟ್ರಿಕ್ಗೆ ಹೋಗಿಬಿಟ್ಟು ಹಾಗೆ ಸಡನ್ನಾಗಿ ನೀವು ಸುಮ್ಮನೆ ಬಯೋಮೆಟ್ರಿಕ್ ಕೊಡಬೇಕಲ್ಲ. ಸೊ ಇದಕ್ಕೂ ಕೂಡ ನೀವು ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಅದರ ಸಂಪೂರ್ಣ ಮಾಹಿತಿ ನಾನು ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಆ ಒಂದು ವೀಡಿಯೋ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಹೊಸದಾಗಿ ಅಪ್ಡೇಟ್ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ID ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಅಂತ ಕೂಡ ಅಪ್ಡೇಟ್ನ ತಿಳಿಸಿದ್ದಾರೆ. ಆ್ಯಂಡ್ ಇದು ಕೂಡ ಇನ್ನೂ ಚಾಲ್ತಿಯಲ್ಲೇ ಇದೆ. ಇದು ಕೂಡ ಇನ್ನೂ ಎಂಡಪ್ ಆಗಿಲ್ಲ. ಇದನ್ನು ಕೂಡ ಡಿಸ್ಕಸ್ ಆಗ್ತಾ ಇದೆ. ಆ್ಯಂಡ್ ಕನ್ಕ್ಲೂಷನ್ ಕೂಡ ಆದಷ್ಟು ಬೇಗ ಬರ್ತಾರೆ. ಸೊ ಮುಂದಿನ ದಿನಗಳಲ್ಲಿ ವೋಟರ್ ID ಕಾರ್ಡ್ ಅಂದರೆ ಯಾವ ಥರ ನಡೆಯುತ್ತೆ, ಯಾವ ಥರ ಹೋಗ್ಬಿಟ್ಟು ನಾವು ಕೊಡಬೇಕು, ಪ್ರತಿಯೊಂದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲದ್ರ ಮಧ್ಯೆ ಸರ್ಕಾರದವರು ಇನ್ನೊಂದು ಕೂಡ ವಿಚಾರ ಹೇಳಿದರು. ಏನಪ್ಪ ಅಂದರೆ ಗೃಹಲಕ್ಷ್ಮಿಯರಿಗೆ 31 ಆಗಿರ್ಬೋದು ಅಥವಾ 32ನೇ ಕಂತಿನ ಹಣ ಆಗಿರ್ಬೋದು, ಎರಡೂ ಕಂತಿನ ಹಣವನ್ನು ನಾವು ಕೊಡೋದಿಲ್ಲ, ಅಂದರೆ ಮುಂಬರುವಂಥ ಯಾವ ಕಂತಿನ ಹಣವನ್ನು ಕೊಡೋದಿಲ್ಲ. ಸೊ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ಬಿಕಾಸ್ ಏನಕ್ಕೆ ಅಂದರೆ ಇದಿಷ್ಟು ಕಾರಣಗಳಿರೋದ್ರಿಂದ ಸೊ ನಾವು ಗೃಹಲಕ್ಷ್ಮಿ ಹಣ ಇದೆಲ್ಲ ಕ್ಲಿಯರ್ ಆದಮೇಲೆ ನಾವು ಗೃಹಲಕ್ಷ್ಮಿ ಹಣ ಕೊಡೋದು ಅಂತ ಕೂಡ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದರು. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಸರ್ಕಾರ ಅಂದರೆ, ಏನು ಗೃಹಲಕ್ಷ್ಮಿ ಹಣ 30ನೇ ಕಂತಿನ ಹಣದವರೆಗೂ ಏನು ಹಣವನ್ನು ಪಡ್ಕೊಂಡಿದ್ರ, ಸೊ ಇನ್ನೂ 31, 32ನೇ ಕಂತಿನ ಇನ್ನೂ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಇನ್ನೂ ಬಂದೇ ಇಲ್ಲ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ. ಸೊ 31ನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಸೊ 31ನೇ ಕಂತಿನ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇದ್ರು. ಸೊ ಯಾವಾಗ ಬರುತ್ತೆ ಅನ್ನೋ ಒಂದು ಟೈಮಲ್ಲಿ ಇಷ್ಟು ಅಪ್ಡೇಟ್ಗಳನ್ನ ಸರ್ಕಾರದವರು ನೀಡಿದ್ರು. ಆ್ಯಂಡ್ ಅದಾದಮೇಲೆ ಇನ್ನೂ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ 31ನೇ ಕಂತಿನ ಹಣ ಇನ್ನೂ ಬಿಡುಗಡೆನೇ
ಆಗಿಲ್ಲ. ಸೊ ಅಂಥವರೆಲ್ಲರೂ ಕೂಡ ಏನಪ್ಪ ಸರ್ಕಾರದವರು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂದರೆ 31ನೇ ಕಂತಿನ ಹಣ ಬರದೇ ಇರೋರ್ಗೆ ಮಾತ್ರ ಅಲ್ಲ, ಸೊ 31ನೇ ಕಂತಿನ ಹಣವನ್ನು ಪಡ್ಕೊಂಡವ್ರಿಗೆ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ ಏನು 31 ಮತ್ತು 32ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಲ್ಲ, ಸೊ ಅಂಥವರೆಲ್ಲರೂ ಕೂಡ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದೇ ತಿಂಗಳಲ್ಲೇ ಇದು ಮಂತ್ ಎಂಡಲ್ಲಿ ನಿಮಗೆ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಈಗ ಎಲ್ಲ ಬಿಲ್ಲಿಂಗ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಈ ಮಂತ್ ಎಂಡಲ್ಲಿ ನಿಮಗೆ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆದರೆ ನಿಮಗೆ ನೆಕ್ಸ್ಟ್ ಮಂತ್ ಮೊದಲನೇ ವಾರದಲ್ಲಿ ಹಣ ಬರೋ ಚಾನ್ಸಸ್ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. 90% ಹಣ ಬರುತ್ತೆ ಅಂತ ಕೂಡ ಇಲ್ಲಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಇದು ಅಪ್ಡೇಟ್ ಅನ್ನೋದಕ್ಕಿಂತ ಸಾಕಷ್ಟು ಗೃಹಲಕ್ಷ್ಮಿಗೆ ಗುಡ್ ನ್ಯೂಸ್ ಕೂಡ ಹೌದು. ಸೊ ಕಾದು ನೋಡೋಣ, ಸೊ ಏನು ಮಾಡ್ತಾರೆ, ಏನು ನಡೆಯುತ್ತೆ ಅಂತೇಳಿ. ಸೊ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.